ವಾವ್, ಎಷ್ಟ್ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಮಾಡ್ತಿದ್ಯಾ ಹ್ಯಾಪಿ. ಇಲ್ಲ ನನ್ನ ಹೊಸ ಗ್ಯಾಜೆಟ್ ರೆಡಿ ಆಗಿದೆ. ನೀನ್ ಇದೇನ್ ಮಾಡಿದ್ಯಾ? ಇದೊಳ್ಳೆ ಹೋಲಿ ಆಡೋ ಗನ್ ತರ ಇದೆ. ಇದು ಹೋಲಿ ಆಡೋ ಗನ್ ಅಲ್ಲ, ಮೆಮೊರಿ ಇರೇಸಿಂಗ್ ಗ್ಯಾಜೆಟ್. ನಾನ್ ಇದನ್ನ ಯಾರ ಮೇಲೆ ಪ್ರಯೋಗ ಮಾಡ್ತೀನೋ ಸ್ವಲ್ಪ ಹೊತ್ತು ಅವ್ರ ಮೆಮೊರಿ ಎರೇಸ್ ಆಗೋಗುತ್ತೆ. ಗಪ್ಪು, ನಿಂಗೆ ಅನ್ಸಲ್ವಾ ನೀನ್ ಇತ್ತೀಚೆಗೆ ತುಂಬಾನೇ ಬೊಗ್ಳೆ ಬಿಡ್ತಿದ್ಯಾ ಅಂತ? ನಿಮ್ಮಿಬ್ಬರಿಗೆ ನನ್ ಮೇಲೆ ನಂಬಿಕೆನೇ ಇಲ್ವಲ್ಲ? ನಾನು ಈಗ್ಲೇ ಈ ಗ್ಯಾಜೆಟ್ ನ ಡೆಮೋ ತೋರಿಸ್ತೀನಿ. ಆದ್ರೆ ಡೆಮೋ ಯಾರ ಮೇಲೆ ಮಾಡ್ಲಿ? ಇವತ್ತು ವರ್ಲ್ಡ್ ಆರ್ಮಿ ಡೇ. ನಿಮ್ಗೆಲ್ರಿಗೂ ಇವತ್ತು ಆರ್ಮಿ ಟ್ರೈನಿಂಗ್ ಕೊಡ್ತೀನಿ. ಮೀಸೆ ತಿರುಗಿಸಿ. ಯಾಕೆ ಹೇಗ್ ಸಿಕ್ಕಾಕೋತಾ ಇದೀವಿ ನಾವು? ಇದೇ ಸರಿಯ ಸಮಯ. ಇವ್ರ ಮೇಲೆ ನನ್ ಗ್ಯಾಜೆಟ್ ಡೆಮೋನ ತೋರಿಸ್ಬಿಡ್ತೀನಿ. ನಾನು ಇಲ್ಲಿಗೆ ಹೇಗ್ ಬಂದೆ? ನೋಡಿದ್ರಾ? ಅದು ಹ್ಯಾಪಿ ನಿಮ್ ಮೀಸೆನ್ ಎಳಿತಾ ಇದ್ದ. ಇಲ್ಲ ಅದಕ್ಕೆ ಅವನಿಗೆ ಬೈಯೋಕೆ ಇಲ್ಲಿ ತನಕ ಬಂದ್ರಿ. ಇಲ್ಲ 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 ಇಲ್ಲ, ನನ್ನ ಬಿಟ್ಬಿಡಿ. ಎಲ್ಲಿ ಹೋಗ್ತಾ ಇದೀಯಾ? ಹೇಳ್ತೀನಿ ನಿನ್ಗೆ, ಇವತ್ತು ಮೂಳೆಗಳ ಚಟ್ನಿ ಮಾಡಕ್ ಬರ್ತೀನಿ. ಎಲ್ಲ ಅನ್ಕೊಳ್ತಾ ಇದೀಯಾ? ನನ್ನ ಬಿಟ್ಬಿಡಿ. ಒಪ್ಕೊಂಡೆ ಗಪ್ಪು, ನಿನ್ನಿ ಮೆಮರಿ ಎರೇಸಿಂಗ್ ಗ್ಯಾಜೆಟ್ ಅದು ತುಂಬಾನೇ ಚೆನ್ನಾಗಿ ಕೆಲಸ ಮಾಡ್ತಿದೆ. ನಿಮ್ಗೆ ಗೊತ್ತಾ, ನಾನು ಈ ವೆಕೇಶನ್ ಅಲ್ಲಿ ಎಷ್ಟ್ ಚೆನ್ನಾಗಿರೋದನ್ನ ನೋಡಿದೀನಿ ಅಂತಂದ್ರೆ ನೀವು ನಿಮ್ ಜೀವನದಲ್ಲಿ ಅದನ್ನ ನೋಡಿರಲ್ಲ. ನಾನು ಕಾಡಲ್ಲಿ ಡೈನೋಸಾರ್ ನೋಡ್ದೆ. ಇದೇನ್ ದೊಡ್ಡ ವಿಷಯನೇ ಅಲ್ಲ. ನಾನ್ ನೋಡಿರೋ ವಸ್ತು ಬಗ್ಗೆ ನೀವು ಖಂಡಿತವಾಗ್ಲೂ ಯೋಚನೆ ಮಾಡಿರೋದಕ್ಕೂ ಸಾಧ್ಯನೇ ಇಲ್ಲ. ನಾನು UFO ಅರ್ತ್ ಮೇಲೆ ಲ್ಯಾಂಡ್ ಆಗೋದನ್ನ ನೋಡ್ದೆ. ಅದರಿಂದ ಒಂದ್ ಏಲಿಯನ್ ಬಂದ್ಬಿಡ್ತು. ಡೈನೋಸಾರ್, ಏಲಿಯನ್ ಇಬ್ರು ಯಾರಾದ್ರೂ ಸ್ವಲ್ಪ ನಂಬಂತ ಮಾತಾಡ್ತೀರಾ ಹೇಗೆ? ಅಯ್ಯೋ ಪಿನಾಕಿ, ನೀನಂತೂ ವಿಭೂತಿ ಮ್ಯಾನ್ಷನ್ ಇಂದ ಆಚೆನೆ ಬರಲ್ಲ. ನಿನಗೆ ಹೇಗ್ ಗೊತ್ತಾಗ್ಬೇಕು ಈ ಭೂಮಿ ಮೇಲೆ ಏನೇನೆಲ್ಲ ನಡೆಯುತ್ತೆ ಅಂತ? ಸರಿಯಾಗಿ ಹೇಳ್ದೆ ಸೋಹೇಲ್. ಸೋಹೇಲ್ ಸಾಲಿಡ್ ಆಗಿ ಕೇಳ್ದ. ಇವ್ರೇನಾದ್ರೂ ವಿಭೂತಿ ಮ್ಯಾನ್ಷನ್ ಅಲ್ಲಿರೋ ವಿಚಿತ್ರಗಳನ್ನೆಲ್ಲ ನೋಡಿದ್ರೆ ಇವರೆಲ್ಲ ಪ್ರಜ್ಞೆ ತಪ್ಪಿದ್ದೇ ಹೋಗ್ತಾರೆ. ಮತ್ತೆ ತಡ ಯಾಕೆ ಮಾಡ್ತೀಯಾ? ಇವ್ರನ್ನ ಈಗ್ಲೇ ವಿಭೂತಿ ಮ್ಯಾನ್ಷನ್ಗೆ ಕರ್ಕೊಂಡು ಹೋಗೋಣ, ಮತ್ತೆ ತೋರ್ಸೋಣ ಭೂತ ಚೇಷ್ಟೇನ. ಏನ್ ಹೇಳ್ತಿದ್ಯಾ ಹ್ಯಾಪಿ? ಹಾಗೇನಾದ್ರೂ ಮಾಡಿದ್ರೆ ನಮ್ ಭೂತದ ಫ್ಯಾಮಿಲಿ ಐಡೆಂಟಿಟಿ ಎಲ್ಲ ಎಕ್ಸ್ಪೋಸ್ ಆಗ್ಬಿಡತ್ತೆ. ಚಿಲ್ ಬ್ರೋ, ಮೆಮೊರಿ ಎರೇಸಿಂಗ್ ಗ್ಯಾಜೆಟ್ ಇದೆ ಅಲ್ವಾ, ಇವ್ರಿಗೆಲ್ಲ ನಮ್ ಭೂತದ ಅವತಾರ ತೋರಿಸ್ಬಿಟ್ಟು ಶಾಕ್ ಕೊಡೋಣ. ಆಮೇಲೆ ಇವ್ರ ಮೆಮೊರಿನೆಲ್ಲ ಎರೇಸ್ ಮಾಡಿ ವಾಪಸ್ ಮನೆಗೆ ಕಳ್ಸೋಣ. ಹಾ, ಈ ಐಡಿಯಾ ಚೆನ್ನಾಗಿದೆ. ಯಾವ ಐಡಿಯಾ ಚೆನ್ನಾಗಿದೆ ಪಿನಾಕಿ? ನೀನ್ ಯಾರ ಹತ್ರ ಮಾತಾಡ್ತಿದ್ಯಾ? ನಿಮ್ಮಿಬ್ಬರ ಹತ್ರನೇ ಮಾತಾಡ್ತಿದ್ದೆ. ನನ್ನ ಹತ್ರ ಒಂದ್ ಚೆನ್ನಾಗಿರೋ ಐಡಿಯಾ ಇದೆ. ನೀವಿಬ್ರು ನನ್ ಮನೆಗ್ ಬನ್ನಿ. ನಿಮ್ಮನೇಲಿ ಅಂತದ್ದೇನಿದೆ? ಒಂದ್ ವಿಶೇಷವಾದ ಜಗತ್ತಿದೆ. ಅದನ್ನ ನೀವಿಬ್ರು ನಿಮ್ ಕನ್ಸಲ್ಲೂ ನೋಡಿರೋದಿಲ್ಲ, ಗೊತ್ತಾ? ಅದೇನ್ ನಾನ್ ಸೆನ್ಸ್ ಅಂತ ನಾನು ನೋಡ್ತೀನಿ. ಗೇಟ್ ಅದಾಗೆ ಓಪನ್ ಆಯ್ತಲ್ಲ. ಬಾ ಸೋಹೇಲ್, ಇನ್ನು ನೋಡೋಕ್ ತುಂಬಾನೇ ಬಾಕಿ ಇದೆ. ಪಿನಾಕಿ, ಇಲ್ಲೇನಾಗ್ತಾ ಇದೆ? ನಂಗೆ ತುಂಬಾ ಹೆದರಿಕೆ ಆಗ್ತಾ ಇದೆ. ಆದ್ರೆ ನಂಗಂತೂ ತುಂಬಾನೇ ಖುಷಿ ಆಗ್ತಿದೆ. ಇಟ್ಸ್ ಸೋ ಥ್ರಿಲ್ಲಿಂಗ್. ಹೇಳು ಸೋಹೇಲ್, ಇಷ್ಟು ವಿಚಿತ್ರವಾಗಿರೋದನ್ನ ನೋಡಿದಿರಾ ನೀವು? ಈ ಚೇರ್ ಇಲ್ಲಿ ಹೇಗ್ ಬಂತು? ಹೆದರಿಕೆಯಿಂದ ನನ್ ಗಂಟ್ಲೆಲ್ಲ ಒಣಗೋಗಿದೆ. ತಗೊಳ್ಳಿ, ಸ್ವಲ್ಪ ನೀರ್ ಕುಡಿರಿ. ಬಂತು ನೋಡಿ ತಣ್ಣಗಿರೋ ನೀರು. ತಗೋ ಸೋಹೇಲ್, ಕುಡಿ ಕುಡಿ. ಮಮ್ಮಿ ಮಮ್ಮಿ ಕಾಪಾಡಿ. ಸ್ವಲ್ಪ ಲೆವೆಲ್ ಅಪ್ ಮಾಡ್ತೀನಿ. ಎಲ್ಲ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ. ಭಯ ಆಗ್ತದಪ್ಪ, ಏನ್ ಮಾಡೋದು? ಓಕೆ, ಈಗ ಗಾಳಿಲಿ ಹಾರೋ ಸಮಯ. ಕಾಪಾಡಪ್ಪ, ನನ್ನ ಕಾಪಾಡಪ್ಪ. ರಿಲ್ಯಾಕ್ಸ್ ಸೋಹೇಲ್, ಇದ್ ನಾವೇನೆ. ಪಿನಾಕಿ, ಈ ನಿನ್ ಮನೇಲಿ ಏನಾಗ್ತಾ ಇದೆ? ನಾನು ಈ ತರ ಬರೀ ಹಾರರ್ ಮೂವೀಸ್ ಅಲ್ಲಿ ಮಾತ್ರ ನೋಡಿದ್ದೆ.
ಪಿಕ್ಚರ್ ಇನ್ನು ಈಗ ಶುರುವಾಗಿದೆ, ಮುಂದೆ ನೋಡಿ ಏನೇನಾಗತ್ತೆ ಅಂತ. ವಾವ್, ಐ ಆಮ್ ಸೋ ಎಕ್ಸೈಟೆಡ್, ಇಟ್ಸ್ ಸೋ ಥ್ರಿಲ್ಲಿಂಗ್. ಹ್ಯಾಪಿ, ಏನೋ ಹೆಚ್ಚು ಕಮ್ಮಿ ಆಗಲ್ಲ ತಾನೇ? ಹೆಚ್ಚು ಕಮ್ಮಿ ಅಲ್ಲ, ಗಪ್ಪುದು ಗ್ಯಾಡ್ಜೆಟ್ ನಮ್ ಜೊತೆ ಇರುವಾಗ ನಾವ್ ಯಾರಿಗೆ ಯಾವ್ದಕ್ಕೆ ಹೆದರ್ಕೋಬೇಕು? ಮತ್ತೀಗ ಹಗ್ಲಲ್ಲೇ ಎಂಟ್ರಿ ಆಗ್ತಿದ್ದಾರೆ ನಮ್ಮ ಮೆಲೋ ಡ್ರಾಮಾ ಕ್ವೀನ್ ಹೀರೋಯಿಂಗಿ. ಎಲ್ರು ಎಲ್ಲಿ ಹೋದ್ರು? ಊಟಕ್ಕೆ ಏನ್ ಮಾಡೋದು? ಲಟ್ಟಣಿಗೆ ತಿರುಗಿಸಿ. ಈಗ ನಾನಿಲ್ ಸೀನ್ ಇದ್ರೆ ಅಲ್ಲಿ ಸೀನೇ ಬದ್ಲಾಗತ್ತೆ. ಈ ಸೀನ ಸೌಂಡ್ ಎಲ್ಲಿಂದ ಬಂತು? ಸ್ಕೆಲಿಟನ್ ಆಗೋಗ್ಬಿಟ್ರು. ಪಿನಾಕಿ, ಆಂಟಿ ಭೂತಾನ ಹಾಗೆ ಅನ್ಕೊಳ್ಳಿ ನೀವು. ಹೇಳು ಸೋಹೇಲ್, ಇಷ್ಟು ವಿಚಿತ್ರವಾಗಿರೋದನ್ನ ನೋಡಿದಿರಾ ನೀವು? ಯಾರ್ ಸೀನ್ ಇದ್ದು? ಅದು ನಾನೇ ಸೀನ್ ಇದ್ದು. ಹ್ಯಾಪಿ, ನಿನಗ್ ಶೀತ ಆಗಿದೆ. ನಾನು ಈಗ್ಲೇ ಹೋಗಿ ಹಾಗಲ್ಕಾಯಿ ಮತ್ತೆ ಹಸಿ ಮೆಣಸಿನ್ಕಾಯಿ ಕಷಾಯ ತಗೊಂಡ್ಬರ್ತೀನಿ. ಪಿನಾಕಿ, ನೀನ್ ಭೂತಗಳ ಜೊತೆಗೆ ಇರ್ತೀಯಾ? ನೀನ್ ಎಷ್ಟು ಮಜಾ ಮಾಡ್ತಿರ್ತೀಯ ಅಲ್ವಾ? ಪಿನಾಕಿ, ನೀನ್ ಭೂತಗಳ ಜೊತೆ ಇರ್ತೀಯಾ? ನಿಂಗ್ ಭಯ ಆಗಲ್ವಾ? ಭಯ ನಿನಗೀಗಾಗತ್ತೆ. ತಗೋ, ಈ ಕಷಾಯ ಕುಡಿ. ಕುಡಿ. ಇಲ್ಲ ಇಲ್ಲ, ಬೇಡ ಬೇಡ. ಹ್ಯಾಪಿನು ಭೂತನ. ಅಯ್ಯೋ, ನೆಗಡಿ ವಾಸಿ ಮಾಡ್ಕೊಳ್ಳೋದಿಕ್ಕೆ ಬೇರೆ ದಾರಿನೇ ಇಲ್ವಾ? ಇದೆ. ಇವನ್ ತಲೆ ಅಂತೂ 360 ಡಿಗ್ರಿ ತಿರುಗ್ತಾ ಇದೆ. ಇಟ್ಸ್ ಸೋ ಥ್ರಿಲ್ಲಿಂಗ್. ಹ್ಯಾಪಿ ತಲೆ ತಿರುಗೋದ್ ನೋಡಿ ನನ್ ತಲೆ ತಿರುಗ್ತಾ ಇದೆ ಇಲ್ಲಿ. ಸರಿ, ಈಗ ಹೇಳಿ, ಜಗತ್ನಲ್ಲಿ ನೀವು ಇಷ್ಟು ವಿಚಿತ್ರವಾಗಿರೋ ಮನುಷ್ಯರನ್ನ ನೋಡಿದೀರಾ? ಆಗ್ಲಿಂದ ಹುಡುಕ್ತಾ ಇದೀನಿ, ಸಿಗ್ತಾನೆ ಇಲ್ವಲ್ಲ. ನನ್ ಸ್ಕ್ರೂ ಡ್ರೈವರ್ ಎಲ್ಲಿ ಹೋಯ್ತು? ಎಲ್ಲಿ ಇಟ್ಟಿದ್ದೀನೋ ನಂಗೆ ನೆನಪೇ ಆಗ್ತಾ ಇಲ್ಲ. ಮನುಷ್ಯರು ಬಿಡು, ನಾನು ಈ ತರ ಪ್ರಪಂಚದಲ್ಲಿ ಮಾತಾಡೋ ನಾಯಿನೇ ನೋಡಿಲ್ಲ. ಭೂತ, ಓಡಿ, ಭೂತ. ಮನುಷ್ಯ. ಇಲ್ಲೇನ್ ನಡೀತಿದೆ ಹ್ಯಾಪಿ? ಆ ಮಕ್ಕಳು ನಮ್ಮ ಎಲ್ಲ ಭೂತದಗಿರಿನ ನೋಡ್ಬಿಟ್ರು. ಹಾಗಾದ್ರೆ ನಮ್ ಸೀಕ್ರೆಟ್ ಈಗ ಎಲ್ರಿಗೂ ಗೊತ್ತಾಗುತ್ತಲ್ಲಪ್ಪ. ಅಯ್ಯೋ, ಡೋಂಟ್ ವರಿ ಅಂಕಲ್, ಗಪ್ಪು ಹತ್ರ ಮೆಮೊರಿ ಎರೇಸಿಂಗ್ ಗ್ಯಾಜೆಟ್ ಇದೆ ಅಲ್ವಾ? ಅದನ್ನ ಯೂಸ್ ಮಾಡಿ ಮಕ್ಳ ಮೆಮೊರಿನ ಅಳಿಸ್ಬೋದು. ಮೆಮೊರಿ ಅರೇಂಜ್ ಮಾಡೋದ? ಅದ್ ಹೇಗೆ? ಏನ್ ಮಾಡ್ಬೇಕು ಬೇಗ ಮಾಡ್ಬಿಡಿ. ರೆಡಿ ಪಾರ್ಟ್ನರ್? ಈಗ ನಾವ್ ನೋಡಿದ್ದೆಲ್ಲ ಕನ್ಸಲ್ಲ ತಾನೆ? ರಿಲ್ಯಾಕ್ಸ್ ರಿಲ್ಯಾಕ್ಸ್, ನಾನ್ ನಿಮ್ಗೆ ಎಲ್ಲಾನು ಹೇಳ್ತೀನಿ. ಪಿನಾಕಿ, ನಾವಿಲ್ಲಿ ಏನ್ ಮಾಡ್ತಿದೀವಿ? ನೀವು ಈ ಬುಕ್ ತಗೊಂಡ್ ಹೋಗಕ್ ಬಂದಿದ್ರಿ. ಓ ಸರಿ ಪಿನಾಕಿ, ನಾವು ಹೊರಡ್ತೀವಿ. ಬಾಯ್ ಸೋಹೇಲ್, ಬಾಯ್ ಟಿಂಪಿ, ಬಾಯ್. ಸರಿ, ಎಲ್ರು ಬನ್ನಿ. ಅವ್ರು ಹೋದ್ರು. ಇವತ್ತು ಈ ಗ್ಯಾಜೆಟ್ ನಿಂದ ನಮ್ಮ ರಹಸ್ಯ ಯಾರಿಗೂ ಗೊತ್ತಾಗ್ಲೇ ಇಲ್ಲ. ನೀವೆಲ್ಲ ಭೂತಗಳು. ಈ ಶಂಟು ಎಲ್ಲಿಂದ ಬಂದ? ಇಲ್ಲ ಶಂಟು, ಆತರ ಏನು ಇಲ್ಲ, ನಾವೆಲ್ಲ ಮನುಷ್ಯರೇ. ನಾಯಿನೇ. ನನ್ನ ಹತ್ರ ಬರ್ಬೇಡಿ, 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 ಏನಾಯ್ತು ಶಂಟು? ದಯವಿಟ್ಟು ಬರ್ಬೇಡಿ. ನನಗೆ ಗೊತ್ತಿತ್ತು, ನಾನು ಈಗಲೇ ಸ್ಕೂಲ್ ಹೋಗಿ ಎಲ್ರಿಗೂ ಹೇಳ್ತೀನಿ, ಪಿನಾಕಿ ಫ್ಯಾಮಿಲಿ ಭೂತಗಳ ಫ್ಯಾಮಿಲಿ ಅಂತ. ಇವರೆಲ್ಲ ಭೂತಗಳು. ಅಯ್ಯೋ, ಇವನಿಗೆಲ್ಲ ಗೊತ್ತಾಗುತ್ತಲ್ಲ, ಏನ್ ಈಗೇನ್ ಮಾಡೋದು? ಓ ನೋ, ನಾವೀಗ ಆಚೆ ಹೋಗಕ್ ಆಗಲ್ಲ, ಯಾಕಂದ್ರೆ ನಾವ್ ಒಣಗೋ ತನಕ ನಮ್ ಭೂತದ ಪವರ್ ಕೆಲ್ಸ ಮಾಡಲ್ಲ. ಪಿನಾಕಿ, ನೀನು ಮಾತ್ರ ನಮ್ಮ ಭೂತದ ರಹಸ್ಯವಾಗಿಡಕ್ಕೆ ಸಾಧ್ಯ. ಪಿನಾಕಿ, ಈ ಗ್ಯಾಜೆಟ್ ಅಲ್ಲಿ ಬರೀ 2 ಪಾಯಿಂಟ್ ಉಳ್ಕೊಂಡಿದೆ ಫೈರ್ ಮಾಡಕ್ಕೆ. ಹುಷಾರಾಗಿ ಯೂಸ್ ಮಾಡು. ಸರಿ, ಆ ಶಂಟು ನನ್ ಕೈ ನೋಡ್ಕೋತೀನಿ ಈಗ. ನಿಂತ್ಕೋ ಶಂಟು. ಎಲ್ಲಿ ಹೋದ ಇವನು? ನಿಂತ್ಕೋ ಶಂಟು. ಈಗ ಒಂದೇ 1 ಪಾಯಿಂಟ್ ಉಳ್ದಿರೋದು, ನಾನೀಗೇನ್ ಮಾಡ್ಲಿ? ನಾನು ಏನ್ ಮಾಡ್ತಿದ್ದೆ ಇಲ್ಲಿ? ಇವ್ರದ್ದು ಹೇರ್ ಕಟ್ ಮಾಡ್ಬೇಕಾಗಿತ್ತು ಅನ್ಸುತ್ತೆ. ಕಟ್ ಮಾಡ್ತೀನಿ.
ಓಯ್ ಇದೇನ್ ಮಾಡ್ದಪ್ಪ ದಿನ ನಾನ್ ನಿನಗೆ ಗಡ್ಡ ಶೇವ್ ಮಾಡು ಅಂದ್ರೆ ನೀನ್ ನನ್ ತಲೆಲೆ ಶೇವ್ ಮಾಡ್ಬಿಟ್ಟಿದ್ಯಲ್ಲೋ. ನಾಳೆ ನನ್ನ ಮದುವೆ ಇದೆ ಕಣೋ, ಯಾಕೋ ಹೀಗ್ ಮಾಡ್ದೆ? ಅಯ್ಯೋ ಭೂತ ಫ್ಯಾಮಿಲಿ ಅಲ್ವಾ ನಿಮ್ದು? ತಡ್ಕೋ ಇದನ್ನ ನೋಡೋಣ. ಅಯ್ಯೋ ನನ್ ಗಾಡಿ ಯಾರು ತಡೀರಪ್ಪ. ತೀರು ಸರ್ ನನ್ ಮಾತು ಕೇಳಿ ಸರ್. Oh no! Nothing to fear when happy is here. ನೀನು ಇದ್ದಕ್ಕಿದ್ದಾಗೆ ಇಲ್ಲಿ ಹೇಗೆ ಪ್ರತ್ಯಕ್ಷ ಆದೆ ಶಂಟು? ಸರ್ ಅದು ನಾನು ಸರಿಯಾದ ಟೈಮ್ಗೆ ಬಂದಿದ್ಯಾ? ತಗೋ ಈ ಬುಟ್ಟಿ ತಗೊಂಡು ಮನೆ ತನಕ ಬಾ. ತಗೋ ಬಾ. ಸದ್ಯ ಅವ್ರಿಗೇನು ಗೊತ್ತಾಗ್ಲಿಲ್ವಲ್ಲ, ನಾವೀಗ ಬೂತ್ಗಳು ಆರಾಮಾಗಿರ್ಬೋದು.